ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆಯನ್ನ ಕೊಡಲಾಗಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಸಚಿವರ ಹೆಸರೇ ಮಾಯ ಆಗಿದೆ. ಯಾಕಿಂಗೆ ಅಂತ ಕೊಪ್ಪಳದಲ್ಲಿ ನೋಡಿ, ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಆದ್ರೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಸಚಿವರ ಹೆಸರೇ ಇಲ್ಲಿ ಮಂಗಮಾಯ. ತೀವ್ರ ವಿರೋಧ ವ್ಯಕ್ತಪಡಿಸಿದಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಚಿವ ವಿ ಸೋಮಣ್ಣ ಎದುರೇ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳ ತಪ್ಪಿಗೆ ಸಚಿವ ಶಿವರಾಜ್ ತಂಗಡಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿರೋಧ ವ್ಯಕ್ತಪಡಿಸಿದ ಹಿಟ್ನಾಳ್ ಬೆಂಬಲಿಗರು ಹಾಗೂ ಧಿಕ್ಕಾರವನ್ನ ಕೂಗಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಂತ್ರಿಗಳ ನೀವು ನನಗೆ ಕಾರ್ಯಕ್ರಮ ನಾನು ಹೇಳ್ತಿದ್ದೆ ಹೆಂಗೆ ಹೇಳ್ಬೇಕಂತಂದು ನೀವು ಇದು ನೀವು ಸೀನಿಯರ್ ಮಾಹಿತಿ ಈ ಮಾತು ಬರ್ತಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಟ್ಟಿಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಟ್ತೀವಿ ನಾವು. ಕೇಂದ್ರ ಸರ್ಕಾರ ಸಪ್ರೇಟ್ ಆಗಿ ಮಾಡಕ್ ಸಾಧ್ಯ ಇಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ. ಮಾಡಿದ್ದಾರೆ ಮಂತ್ರಿಗಳ ನೀವು ನನಗೆ ಇಷ್ಟ ಸಹಾಯಕರಾಗಿದೆ. ನೀವು ಇಷ್ಟ ಸಹಾಯಕರಾಗಿದೆ. ಕಾರ್ಯಕ್ರಮ ನಾನು ಹೇಳ್ತಿದ್ದೆ ಹೆಂಗೆ ಹೇಳ್ಬೇಕಂತಂದು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶುಕ್ರಾಜ್. ನಿಜಕ್ಕೂ ಕೂಡ ಅವ್ರು ಕೇಳ್ತಾ ಇರುವಂತ ಪ್ರಶ್ನೆ ಕರೆಕ್ಟ್ ಆಗಿದೆ. ನಾವು ಕೂಡ ಟ್ಯಾಕ್ಸ್ ಅನ್ನ ಕಟ್ತೀವಿ. ಸ್ಥಳೀಯ ಜನಪ್ರತಿನಿಧಿಗಳು ನಮ್ಮ ಹೆಸರು ಇಲ್ಲದೆ ಇದ್ರೆ ಹೇಗೆ ಅಂತ ಶಿವರಾಜ್ ತಂಗಡಗಿ ಅವರು ಅಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕಿಂತ ಎಡವಟ್ಟಾಯ್ತು, ಗೊಂದಲ ಆಗಿದ್ದು ಹೇಗೆ, ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಆಗಿಲ್ವಾ? ಎಸ್, ಖಂಡಿತ ಏನಾಗಿದೆ ಅಂತಂದ್ರೆ, ಇವತ್ತು ಕೊಪ್ಪಳ ತಾಲೂಕಿನ ಗಿಣಿಗೇರ ಮತ್ತು ಮುಡ್ರಾಬಾದ್ ನಡುವಣ ಒಂದು ಹಿಟ್ನಾಳ್ ಗ್ರಾಮ ಅಂತ ಬರುತ್ತೆ. ಆ ಹಿಟ್ನಾಳ್ ಗ್ರಾಮದಲ್ಲಿ ಈ ಒಂದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಂಕುಸ್ಥಾಪನೆಗೆ ಮತ್ತು ಕೇಂದ್ರ ರೈಲ್ವೆ ಸಚಿವ ಕೇಂದ್ರದ ರೈಲ್ವೆ ಸಚಿವ ರಾಜ್ಯದ ವಿ ಸೋಮಣ್ಣ ಅವರು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ವೇಳೆ ವೇದಿಕೆ ಮೇಲೆ ಏನು ಸ್ಥಳೀಯ ಜನಪ್ರತಿನಿಧಿಗಳಾದಂತಹ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು, ಮತ್ತು ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಆಗಿರ್ಬೋದು, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರ ಹೆಸರನ್ನು ಆಗದೆ ಇರೋದಕ್ಕೆ ಅಲ್ಲಿ ಏನು ಸ್ಥಳದಲ್ಲಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ವಿ ಸೋಮಣ್ಣ ಅವರು ವೇದಿಕೆ ಮೇಲೆ ಇರುವಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರವನ್ನು ಕೂಗಿರ್ತಕ್ಕಂಥದ್ದು. ಸ್ಥಳೀಯ ಜನಪ್ರತಿನಿಧಿಗಳ ಹೆಸರನ್ನು ಕೈ ಬಿಟ್ಟಿರೋದು ಯಾಕಂದ್ರೆ ಒಂದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಅಂತಂದ್ರೆ ಅಲ್ಲಿ ಪ್ರೋಟೋಕಾಲ್ ಅನ್ನು ಮೇಂಟೈನ್ ಮಾಡ್ಬೇಕಾಗುತ್ತೆ. ಆದ್ರೆ ವೇದಿಕೆ ಮೇಲೆ ಮತ್ತು ಬ್ಯಾನರ್ ಗಳಲ್ಲಿ ಯಾವುದೇ ರೀತಿಯ ಸ್ಥಳೀಯ ಜನಪ್ರತಿನಿಧಿಗಳ ಹೆಸರನ್ನು ಹಾಕದೆ ಇವರು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ಗಲಾಟೆ ವಿಕೋಪ ತಿರುಗುತ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಆಗಿರ್ಬೋದು, ರಾಘವೇಂದ್ರ ಹಿಟ್ನಾಳ್ ಮತ್ತು ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಸ್ಥಳಕ್ಕೆ ಆಗಮಿಸ್ತಾರೆ. ಈ ವೇಳೆ ಮೂವರು ಏನು ಸ್ಥಳೀಯ ಜನಪ್ರತಿನಿಧಿಗಳು ಅವರು ಕೂಡ ವಿ ಸೋಮಣ್ಣ ಅವರ ನಡುವೆ ವಾಗ್ವಾದ ಮಾಡ್ತಾರೆ. ಯಾಕಂತಂದ್ರೆ ಒಂದು ಕಾರ್ಯಕ್ರಮವನ್ನು ನೀವು ಪ್ರೋಟೋಕಾಲ್ ನಿಯಮ ಉಲ್ಲಂಘನೆ ಮಾಡೋದಾದ್ರೆ ಕಾರ್ಯಕ್ರಮ ಯಾಕೆ ಮಾಡ್ಬೇಕಿತ್ತು? ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲದೆ ಇದ್ರೆ ನೀವು ಇಂತಹ ಕಾರ್ಯಕ್ರಮ ಮಾಡ್ಬಿಟ್ಟು ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಾ ಅಂತ ಒಂದು ಶಿವರಾಜ್ ತಂಗಡಗಿ ಅವರು ಕೂಡ ವಿ ಸೋಮಣ್ಣ ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿ ವೇದಿಕೆ ಮುಂಭಾಗದಲ್ಲಿ ಚೇರ್ಗಳನ್ನು ಕೂಡ ಎಚ್ಚುವಂತ ಒಂದು ಕೆಲಸವನ್ನು ಮಾಡಿದ್ರು. ಮತ್ತು ಇವೆಲ್ಲ ಘಟನೆಗಳನ್ನು ಪೊಲೀಸರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರನ್ನು ತಡೆಯುವಲ್ಲಿ ಬಹಳಷ್ಟು ಹರಸಾಹಸ ಪಟ್ರು ಅಂತಾನೆ ಹೇಳ್ಬೋದು. ಸುದೀರ್ಘ 1 ಗಂಟೆಗಳ ಕಾಲ ಇಲ್ಲಿ ಕಾರ್ಯಕರ್ತರು ಮತ್ತು ಸೋಮಣ್ಣ ನಡುವೆ ವಾಗ್ವಾದ ಕೂಡ ಉಂಟಾಗಿತ್ತು. ಸೋಮಣ್ಣ ಕಾರ್ ಹೋಗ್ತಾ ಇರ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರ ಕೂಗಿರೋ ಘಟನೆ ಈಗ ಅಲ್ಲಿ ನಡೆದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶುಕ್ರಾಜ್ ಡೀಟೇಲ್ಸ್ಗೆ.